ನಮಸ್ತೆ ಪ್ರಿಯ ವೀಕ್ಷಕರೇ, ತಮಗೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತಿನ ಕಾರ್ಯಕ್ರಮದ ಚರ್ಚೆ ವಿಷಯ ಅಂದರೆ ಲಕ್ಷ್ಮಿ ಅಂದರೆ ಹಣ, ಮನಿ ನಮ್ಮೆಲ್ಲರ ಜೀವನಕ್ಕೆ ಬಹಳ ಮುಖ್ಯವಾಗಿರ್ತದೆ. ಕಾರಣ, ಒಂದು ಗಾದೆ ಮಾತಿದೆ, ಹಣ ಕಂಡ್ರೆ ಹೆಣನೂ ಬಾಯ್ಬಿಡುತ್ತೆ ಅನ್ನೋ ಹಾಗೆ. ಇವತ್ತಿನ ಜಗತ್ತಿನಲ್ಲಿ ಹಣಕ್ಕೆ ಇರುವ ಮಹತ್ವ, ಇಂಪಾರ್ಟೆನ್ಸ್ ಬೇರೆ ಯಾವುದಕ್ಕೂ ಇಲ್ಲದಾಗಿರ್ತದೆ. ಎಷ್ಟೆಂದರೆ ಊರಿನಿಂದ ಊರಿಗೆ, ವ್ಯಕ್ತಿಯಿಂದ ವ್ಯಕ್ತಿಗೆ, ಕೈಗಳಿಂದ ಕೈಗಳಿಗೆ ಎಷ್ಟೇ ಬದಲಾದರೂ ಕೂಡ ಸೆಕೆಂಡ್ ಹ್ಯಾಂಡ್ ಆಗದ ಜಗತ್ತಿನ ಅಥವಾ ಪ್ರಪಂಚದ ಒಂದೇ ಒಂದು ವಸ್ತುವೆಂದರೆ ಅದು ಹಣ ಮಾತ್ರ ಆಗಿರುತ್ತದೆ. ನಮ್ಮೆಲ್ಲರ ಇವತ್ತಿನ ಲೈಫ್ ಸ್ಟೈಲ್, ಇವತ್ತಿನ ಜೀವನಕ್ಕೆ ಮನಿ ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ. ಹೇಗೆಂದರೆ ಮನಿ ಮೇಕ್ಸ್ ಮೆನಿ ಥಿಂಗ್ಸ್, ಹಣದಿಂದ ಎಲ್ಲವೂ ಸಾಧ್ಯ ಅನ್ನೋ ಹಾಗೆ ನಮ್ಮ ಸಮಾಜದಲ್ಲಿ ಕಾರ್ಯನಿರ್ವಹಿಸುತ್ತಿರುತ್ತದೆ. ಅಷ್ಟೇ ಅಲ್ಲ, ಈ ಹಣದಿಂದ ನಮ್ಮ ಸಮಾಜದಲ್ಲಿ ಬಡವ ಶ್ರೀಮಂತ ಎನ್ನುವ ಭೇದ ಭಾವವು ತೋರಿರುತ್ತದೆ. ಯಾಕೆ ಹಣ ಇಷ್ಟು ಇಂಪಾರ್ಟೆನ್ಸ್ ಅಂದರೆ, ಒಂದು ಮಗು ಹುಟ್ಟಿದ ಕ್ಷಣದಿಂದ ಅವನು ಬೆಳೆದು ಒಂದು ಕೆಲಸಕ್ಕೆ ಹೋಗುವವರೆಗೂ ಅವನಿಗೆ ಬೇಕಾದ ಸ್ಕೂಲ್, ಕಾಲೇಜ್ ಫೀಸ್, ಬೈಕ್, ಫೋನ್, ಪಾರ್ಟಿ, ಬಿಲ್ಸ್ ಎಲ್ಲದಕ್ಕೂ ಮನಿ ಪ್ರಮುಖ ಪಾತ್ರ ವಹಿಸುತ್ತದೆ. ಹಾಗೂ ವ್ಯಕ್ತಿಯ ಮದುವೆ, ಗೃಹ ಪ್ರವೇಶ, ಪ್ರಾಪರ್ಟಿ ಪರ್ಚೇಸ್ ಮಾಡಲಿಕ್ಕೆ, ಹಾಸ್ಪಿಟಲ್ಗೆ, ಇನ್ಶೂರೆನ್ಸ್ಗೆ, ಕಾರ್ ತಗೊಳ್ಳಿಕ್ಕೆ, ಪ್ರತಿಯೊಂದಕ್ಕೂ ಹಣ ಬಹಳ ಪ್ರಮುಖವಾಗಿರುತ್ತದೆ. ಹಾಗೂ ಆ ವ್ಯಕ್ತಿ ಸತ್ತಾಗ ಕೂಡ ಸಂಸ್ಕಾರ ಮಾಡಲು ಸಹ ಇವತ್ತಿನ ಪ್ರಪಂಚದಲ್ಲಿ ಹಣ ಅತ್ಯಂತ ಪ್ರಮುಖ ಪಾತ್ರ ವಹಿಸಿರುತ್ತದೆ. ಈ ಹಣದಿಂದ ಗಂಡ ಹೆಂಡತಿಯರ ನಡುವೆ, ತಂದೆ ತಾಯಿ ಮಕ್ಕಳ ನಡುವೆ, ಅಕ್ಕ ತಂಗಿಯರ ನಡುವೆ, ಅಣ್ಣ ತಮ್ಮಂದಿರ ನಡುವೆ, ಬಂಧು ಬಾಂಧವರೊಡನೆ ಮನಸ್ತಾಪಗಳು ವಿಪರೀತವಾಗಿ ಸಮಾಜದಲ್ಲಿ ವಾಸಿಯಾಗದ ರೋಗದಂತೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಬಹಳ ಪರಿಣಾಮ ಬೀರಿರುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತಿನ ಬದುಕಿನಲ್ಲಿ ಹಣ ಎಷ್ಟು ಇಂಪಾರ್ಟೆನ್ಸ್ ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶವಾಗಿರುತ್ತದೆ. ಹಾಗೂ ಜ್ಯೋತಿಷ್ಯದಲ್ಲಿ ಶ್ರೀಮಂತಿಕೆ ಹಣದ ಮೂಲಕ ಪ್ರತಿಯೊಬ್ಬರ ಜೀವನದಲ್ಲಿ ಯಾವಾಗ ಬರುತ್ತದೆ ಎಂಬುದನ್ನು ಜ್ಯೋತಿಷ್ಯದ ವಿಶ್ಲೇಷಣೆಯ ಮೂಲಕ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡಿರ್ತೇನೆ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಹುಟ್ಟಿದ ದಿನದಿಂದ ಸಾಯುವವರೆಗೂ ಟೋಟಲಿ 120 ವರ್ಷಗಳ ಕಾಲ ಅವನ ಆಯಸ್ಸಿರೋವರೆಗೂ ಈ ಹಣದ ಬದಲಾವಣೆ ಕಾಣುತ್ತಿರುತ್ತದೆ. ಮತ್ತು ಆ ವ್ಯಕ್ತಿಯ ಬಡತನದಿಂದ ಶ್ರೀಮಂತನಾಗುವ ಹಾಗೂ ಶ್ರೀಮಂತನೂ ಬಡವನಾಗುವ ಒಂದು ಸಂದರ್ಭ ಜ್ಯೋತಿಷ್ಯದಲ್ಲಿ ಎಲ್ಲರ ಜನ್ಮ ಜಾತಕದ ಅವರ ಲಗ್ನ ಹಾಗೂ ರಾಶಿ ಹಾಗೂ ಅಲ್ಲಿ ಬರುವ ದಶಾಫಲಗಳ ಮೂಲಕ ಎಲ್ಲರ ಬದುಕಿನಲ್ಲಿ ಏರುಪೇರುಗಳನ್ನು ಮಾಡುತ್ತಾ ಬಡತನ, ಶ್ರೀಮಂತಿಕೆ, ಅಭಿವೃದ್ಧಿ ಹಾಗೂ ಹಣಕಾಸಿನ ಸಂಪತ್ತು ಹೇಗೆ ಬರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ತಿಳಿಯಬೇಕಾದ ಅಂಶ ಅಂದರೆ, ಪ್ರತಿಯೊಬ್ಬ ವ್ಯಕ್ತಿಯ ಅರ್ನಿಂಗ್ ಇವತ್ತಿನ ಸಮಯದಲ್ಲಿ ಪ್ರಾರಂಭ ಆಗೋದೇ ಆ ವ್ಯಕ್ತಿಗೆ 30 ವರ್ಷ ತುಂಬಿದ ನಂತರ. ಅವನ ಜೀವನದಲ್ಲಿ ಅಭಿವೃದ್ಧಿ ಇರುತ್ತದೆ. ಕೆಲವರು ಸಮಾಜದಲ್ಲಿ ಮಾತಾಡ್ತಾ ಇರ್ತೀರ, ಸಡನ್ಲಿ ಶ್ರೀಮಂತ ಆದ, ಇದ್ದಕ್ಕಿದ್ದಂತೆ ಶ್ರೀಮಂತಿಗೆ ಬಂದಿದೆ ಅನ್ನೋ ಮಾತನ್ನು ಎಲ್ಲರೂ ಮಾತಾಡ್ತಿರ್ತಾರೆ. ಹೇಗೆ ಅದು ಅಂದರೆ, ಅವನ ಜಾತಕ, ಲಗ್ನ, ರಾಶಿ ಹಾಗೂ ಗ್ರಹಗಳ ಸ್ಥಿತಿಯಿಂದ ಅವನಿಗೆ ಅಭಿವೃದ್ಧಿ ತಂದಿರುತ್ತದೆ. ಯಾರ ಜಾತಕದ ಲಗ್ನ ಹಾಗೂ ರಾಶಿಯಲ್ಲಿ ಆ ವ್ಯಕ್ತಿಯ 30 ವರ್ಷ ನಂತರ ಚಂದ್ರ ದಶಾಫಲ ಯೋಗವಿರುತ್ತದೆ, ಹಾಗೂ ಯಾರಿಗೆ ಸೂರ್ಯ ದಶಾಫಲ ಯೋಗವಿರುತ್ತದೆ, ಯಾರಿಗೆ ಕುಜ ದಶ ಫಲ ಯೋಗವಿರುತ್ತದೆ,
ಯಾರಿಗೆ ಬುಧದಶ ಯೋಗ ಫಲವಿರುತ್ತದೆ, ಯಾರಿಗೆ ಗುರುದಶ ಯೋಗ ಫಲವಿರುತ್ತದೆ, ಹಾಗೂ ಯಾರಿಗೆ ಶುಕ್ರ ಮಹಾದಶ ಯೋಗವಿರುತ್ತದೆ, ಹಾಗೂ ಕೊನೆಯದಾಗಿ ಶನಿ ಮಹಾದಶ ಫಲ ಯೋಗವಿರುತ್ತದೆ, ಅಂಥವರಿಗೆ ಆ ಯೋಗಗಳಲ್ಲಿ ಮಾತ್ರ ಸಡನ್ಲಿ ನೀವು ಸ್ಟಾರ್ ಅಥವಾ ಶ್ರೀಮಂತಿಕೆ ಬರುವಂಥ ಆಗಿರುತ್ತದೆ. ಹಾಗೂ ಯಾರ್ಯಾರ ಪ್ರತಿಯೊಬ್ಬ ವ್ಯಕ್ತಿಯ ಜಾತಕದಲ್ಲಿ ಯಾವ ವ್ಯಕ್ತಿಯ ಜಾತಕದಲ್ಲಿ ಪಂಚ ಮಹಾಪುರುಷ ಯೋಗವಿದ್ದರೆ, ಅಂದರೆ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ರುಚಕ ಯೋಗ, ಭದ್ರಾ ಯೋಗ, ಹಂಸಯೋಗ, ಮಾಲವ್ಯ ಯೋಗ, ಶಶಯೋಗ ಈ ಯೋಗ ಇದ್ದವರು ಜೀವನದಲ್ಲಿ ಲಕ್ಷ್ಮೀಪುತ್ರರಾಗಿರುತ್ತಾರೆ. ಪ್ರಿಯ ವೀಕ್ಷಕರೇ, ಎಷ್ಟೇ ಯೋಗವಿದ್ದರೂ, ಎಷ್ಟೇ ದುಡಿದ್ರು, ಎಷ್ಟೇ ಕಷ್ಟಪಟ್ಟರು, ಜನರಿಗೆ ಮನೆ ಕಟ್ಟೋಕ್ಕೆ ಹಣದ ಸಮಸ್ಯೆ, ಮಕ್ಕಳು ಮದುವೆ ಮಾಡೋಕ್ಕೆ ಹಣದ ಸಮಸ್ಯೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣದ ಸಮಸ್ಯೆ, ಭೂಮಿ ತೊಗೊಳಕ್ಕೆ ಹಣದ ಸಮಸ್ಯೆ, ಹಾಗೂ ಒಂದು ಸೈಟ್ ತೊಗೊಳಕ್ಕೆ ಹಣದ ಸಮಸ್ಯೆ, ಒಂದು ವೆಹಿಕಲ್ಲು ಅಥವಾ ಗೋಲ್ಡ್ ಪರ್ಚೇಸ್ ಮಾಡೋಕ್ಕೂ ಹಣದ ಸಮಸ್ಯೆ, ಒಂದು ಹಾಸ್ಪಿಟಲ್ ಬಿಲ್ಸ್ ಕಟ್ಟೋಕ್ಕೂ ಹಣದ ಸಮಸ್ಯೆ. ಕಾರಣವೆಂದರೆ ನಿಮ್ಮ ಜಾತಕದಲ್ಲಿರುವ ದೋಷಗಳಿಂದ. ಅದು ಪಿತೃದೋಷ ಆಗಿರ್ಬೋದು, ಅಥವಾ ಕಾಳಸರ್ಪ ದೋಷ ಆಗಿರ್ಬೋದು, ಅಥವಾ ಗ್ರಹಗಳ ದೋಷಗಳಿಂದ ನೀವು ಶ್ರೀಮಂತಿಕೆ ಹೊಂದಲು ಸಾಧ್ಯವಿರುವುದಿಲ್ಲ. ಈ ಎಲ್ಲ ದೋಷಗಳಿಗೆ, ನಿಮ್ಮ ಹಣಕಾಸಿನ ಕಷ್ಟಗಳಿಗೆ, ಹಣದ ಸಮಸ್ಯೆಗಳಿಗೆ, ಅಡೆತಡೆಗಳಿಗೆ ಒಂದು ದೇವಸ್ಥಾನದ ಮೂಲಕ ನಾನು ಪರಿಹಾರವನ್ನು ಕೊಟ್ಟಿರುತ್ತೇನೆ. ಹೇಗೆಂದರೆ, ನಿಮ್ಮೆಲ್ಲರ ಈ ಹಣದ ಸಮಸ್ಯೆಗಳಿಗೆ ಶ್ರೀ ದುರ್ಗಾಂಬಿಕಾ ದೇವಸ್ಥಾನಕ್ಕೆ ನೀವು 2 ತಿಂಗಳಲ್ಲಿ ಕೇವಲ 3 ಸಮಯ ಹೋಗಿ ನಿಮ್ಮ ಕುಟುಂಬ ಸಮೇತ ಪೂಜೆ ಸಲ್ಲಿಸಿದರೆ ಎಂತಹ ಹಣಕಾಸಿನ ಸಮಸ್ಯೆ ಇದ್ದರೂ ಈ ದೇವಸ್ಥಾನದ ಮೂಲಕ ಖಂಡಿತವಾಗೂ ಪರಿಹಾರವಾಗುತ್ತದೆ. ನೆಕ್ಸ್ಟ್, ಯಾವ ರಾಶಿಗೆ, ಯಾವ ವರ್ಷಕ್ಕೆ, ಅವರ ವಯಸ್ಸಿಗೆ ಶ್ರೀಮಂತಿಕೆಯಾಗುವ ಯೋಗ ಕಂಡುಬರುತ್ತದೆ ಎನ್ನುವುದನ್ನು ನೋಡೋಣ. ಮೊದಲಿಗೆ ಮೇಷಲಗ್ನ, ಮೇಷರಾಶಿಯವರಿಗೆ ಅವರ ಏಜ್ 31, 37, 45, 55 ವರ್ಷ ವಯಸ್ಸಿನಲ್ಲಿ ಶ್ರೀಮಂತಿಕೆ ಬರುವ ಸಾಧ್ಯತೆ. ನೆಕ್ಸ್ಟ್, ವೃಷಭ ಲಗ್ನ, ವೃಷಭ ರಾಶಿಯವರಿಗೆ ಅವರ ಏಜ್ 32, 38, 44, 55 ಈ ವರ್ಷದಲ್ಲಿ ಅಭಿವೃದ್ಧಿಯಾಗುವಂಥದ್ದು. ಮಿಥುನ ಲಗ್ನ, ಮಿಥುನ ರಾಶಿಯವರಿಗೆ ಅವರ ಏಜ್ 33, 35, 45, 57 ಈ ವಯಸ್ಸಿನಲ್ಲಿ ಶ್ರೀಮಂತಿಕೆ ಬರುವ ಸಾಧ್ಯತೆ ಇರುತ್ತದೆ. ನೆಕ್ಸ್ಟ್, ಕಟಕ ಲಗ್ನ, ಕಟಕ ರಾಶಿಯವರಿಗೆ ಅವರ ಏಜ್ 32, 44, 48, 58 ಈ ವಯಸ್ಸಿನಲ್ಲಿ ಶ್ರೀಮಂತರಾಗುವ ಯೋಗವಿರುತ್ತದೆ. ನೆಕ್ಸ್ಟ್, ಸಿಂಹ ಲಗ್ನ, ಸಿಂಹ ರಾಶಿ ಅವರ ಏಜ್ 34, 45, 58 ಈ ವಯಸ್ಸಿನಲ್ಲಿ ಅವರಿಗೆ ಶ್ರೀಮಂತಿಕೆ ಬರುವ ಸಾಧ್ಯತೆ ಇರುತ್ತದೆ. ನೆಕ್ಸ್ಟ್, ಕನ್ಯಾ ಲಗ್ನ, ಕನ್ಯಾ ರಾಶಿ ಅವರ ಏಜ್ 32, 35, 42, 48 ಈ ವಯಸ್ಸಿನಲ್ಲಿ ಅವರಿಗೆ ಅಭಿವೃದ್ಧಿ ಯೋಗವಿರುತ್ತದೆ. ನೆಕ್ಸ್ಟ್, ತುಲಾ ಲಗ್ನ, ತುಲಾ ರಾಶಿ ಅವರ ಏಜ್ 34, 42, 51 ಈ ವಯಸ್ಸಿನಲ್ಲಿ ಅವರಿಗೆ ಶ್ರೀಮಂತರಾಗುವ ಯೋಗವಿರುತ್ತದೆ. ನೆಕ್ಸ್ಟ್, ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ ಇವರಿಗೆ 35, 44, 53, 63 ಈ ವಯಸ್ಸಿನಲ್ಲಿ ಯೋಗವಿರುತ್ತದೆ. ನೆಕ್ಸ್ಟ್, ಧನಸ್ಸು ಲಗ್ನ, ಧನುಸ್ಸು ರಾಶಿ ಇವರಿಗೆ 35, 45, 54, 63 ವಯಸ್ಸಿನಲ್ಲಿ ಶ್ರೀಮಂತರಾಗುವ ಯೋಗವಿರುತ್ತದೆ. ನೆಕ್ಸ್ಟ್, ಮಕರ ಲಗ್ನ, ಮಕರ ರಾಶಿ 37, 45, 55 ವಯಸ್ಸಿನಲ್ಲಿ ಶ್ರೀಮಂತರಾಗುವ ಯೋಗವಿರುತ್ತದೆ. ನೆಕ್ಸ್ಟ್, ಕುಂಭ ಲಗ್ನ, ಕುಂಭ ರಾಶಿ 30, 38, 47, 57 ಈ ವಯಸ್ಸಿನಲ್ಲಿ ಇವರಿಗೆ ಶ್ರೀಮಂತಿಕೆ ಯೋಗ ಬರುವ ಸಾಧ್ಯತೆ ಇರುತ್ತದೆ. ನೆಕ್ಸ್ಟ್, ಕೊನೆಯದಾಗಿ ಮೀನ ಲಗ್ನ, ಮೀನ ರಾಶಿಯವರಿಗೆ ಅವರ ಏಜ್ 34, 39, 48, 57 ಈ ವಯಸ್ಸಿನಲ್ಲಿ ಅವರಿಗೆ ಜೀವನದಲ್ಲಿ ಹಣಕಾಸಿನ ಅಭಿವೃದ್ಧಿ, ಶ್ರೀಮಂತರಾಗುವ ಯೋಗಗಳಿರುತ್ತದೆ. ಹಾಗಾದರೆ ಹಣಕಾಸು ಈ ಸಮಯದಲ್ಲಿ, ಈ ಪ್ರಸ್ತುತ ಸಮಯದಲ್ಲಿ ತುಂಬ ಹಣಕಾಸು ಪ್ರಾಬ್ಲಮ್ಸ್ಗಳಲ್ಲಿ ಜೀವನ ನಡೆಸುತ್ತಿರುವ
ರಾಶಿಗಳೆಂದರೆ ಮೊದಲನೇದಾಗಿ ಮೇಷ ಲಗ್ನ, ಮೇಷರಾಶಿ. ಈ ಪ್ರಸ್ತುತ ಸಮಯದಲ್ಲಿ ಮೇಷ ಲಗ್ನ, ಮೇಷರಾಶಿ, ನೆಕ್ಸ್ಟ್ ಕಟಕ ಲಗ್ನ, ಕಟಕ ರಾಶಿ, ಸಿಂಹ ಲಗ್ನ, ಸಿಂಹ ರಾಶಿ, ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿ, ಹಾಗೂ ಮಕರ ಲಗ್ನ, ಮಕರ ರಾಶಿ, ಮೀನ ಲಗ್ನ, ಮೀನ ರಾಶಿಯವರಿಗೆ ಬಹಳ ಹಣಕಾಸು ಸಮಸ್ಯೆ ಇರುತ್ತದೆ. ಈ ಕಾರಣದಿಂದ ಅವರ ಜೀವನ ನಡೆಸಲು ಸ್ವಲ್ಪ ಕಷ್ಟಕರವಾಗಿರುತ್ತದೆ. ಪ್ರಿಯ ವೀಕ್ಷಕರೇ, ಈ ರೀತಿ ಹಣಕಾಸಿನ ಸಮಸ್ಯೆ ಇರುವವರು ಒಂದು ದೇವಸ್ಥಾನದ ಮೂಲಕ ಪರಿಹಾರವೆಂದರೆ ಅದು ಶ್ರೀ ದುರ್ಗಾಂಬಿಕಾ ದೇವಸ್ಥಾನ. ಈ ದೇವಸ್ಥಾನಕ್ಕೆ ನೀವು 2 ತಿಂಗಳಲ್ಲಿ 3 ಬಾರಿ ಹೋಗಿ ನಿಮ್ಮ ಕುಟುಂಬ ಸಮೇತ ಪೂಜೆ ಸಲ್ಲಿಸಿದರೆ ನಿಮಗಿರುವಂತಹ ಹಣಕಾಸು ಸಮಸ್ಯೆ ಯಾವುದೇ ರೀತಿ ಇದ್ದರೂ ನಿಮಗೆ ಪರಿಹಾರ ಖಂಡಿತವಾಗಿರುತ್ತದೆ. ನಮಸ್ಕಾರ.